ಜನಾರ್ದನ್ ರೆಡ್ಡಿ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿಗೆ ಸೇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮುಂದಿನ ವಾರ ಪಕ್ಷ ಸೇರುವ ಸಾಧ್ಯತೆ ಇದೆಯಂತೆ. ಈ ನಡುವೆ ಡಿ ಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಮತ್ತೊಂದು ಕಡೆ ಮುಂದಿನ ವಾರದಲ್ಲಿ ಅವರನ್ನು ಮಂತ್ರಿ ಮಾಡಲಾಗುತ್ತೆ ಅನ್ನೋಂಥ ಮಾಹಿತಿಗಳಿದೆ. ಹಾಗಿದ್ರೆ ಇದೆಲ್ಲವೂ ಕೂಡ ಆ ಕಡೆ ಈ ಕಡೆ ಕಾಂಗ್ರೆಸ್ಸಲ್ಲಿ ಉಳಿತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವ್ರಿಗಂತೂ ಗಾಳ ಅಂತೂ ಹಾಕಿದ್ದಾರೆ. ಬಿಜೆಪಿಗೆ ಬರ್ತಾರಾ ಸವದಿ? ಬನ್ನಿ ಹಾಗಿದ್ರೆ ನೋಡಿ, ಒಂದು ಕಡೆ ಸವದಿ ಕೂತಿದ್ದಾರೆ, ಮತ್ತೊಂದು ಕಡೆ ಅಪ್ಪ ಮಗ ಅವರನ್ನು ತಮ್ಮ ಪಕ್ಷ ಕೇಳ್ಕೊಳ್ಳೋದಕ್ಕೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅಡಕತೆಯಲ್ಲಿ ಸಿಕ್ಕಿದ್ದಾರಾ ಅಥವಾ ಅವರಿಗೆ ಸ್ಪಷ್ಟತೆ ಇದೆಯಾ? ಒಂದು ಮಾತು ಹೇಳಿದರು, ನನ್ನ ಹೆಣ ಕೂಡ ಹೋಗೋದಿಲ್ಲ ಅಂತೇಳಿ. ಆಮೇಲೆ ಗೊತ್ತಿಲ್ಲ, ರಾಜಕೀಯದಲ್ಲಿ ಏನು ಬೇಕಿದ್ರೆ ಆಗುತ್ತೆ. ಲಕ್ಷ್ಮಣ್ ಸವದಿ ಸೆಳೆಯಲು ಬಿಜೆಪಿ ನಾಯಕರ ಸರ್ಕಸ್ ಜೋರಾಗಿದೆ. ಲಕ್ಷ್ಮಣ್ ಸವದಿ ಜೊತೆಗೆ ಬಿಜೆಪಿ ನಾಯಕರ ಸಂಪರ್ಕ ಕೂಡ ಆಗಿದೆ. ಬಿಜೆಪಿ ನಾಯಕರ ಮುಂದೆ ಕೆಲ ಬೇಡಿಕೆ ಇಟ್ಟಿದ್ದಾರೆ ಸವದಿ ಸುಮ್ಮನೆ ಅಲ್ಲ. ಸವದಿ ಏನು ಹೇಳಿದ್ದಾರೆ, ನೀವು ಬಿಜೆಪಿ ಬಂದುಬಿಡಿ, ನಿಮಗೆಲ್ಲ ಮಾಡೋಣ ಅಂತೆಲ್ಲ ಹೇಳಿದ್ದಾರೆ. ಸವದಿ ಬಿಜೆಪಿ ಮೇಲೆ ಒಂದು ಡಿಮಾಂಡ್ ಕೇಳಿಬಿಟ್ಟು ಫುಲ್ ಬಿಜೆಪಿ ನಾಯಕರು ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಬಾಬಾ ಬರೋದೇ ಬೇಡ ಅನ್ನೋ ರೀತಿಯಲ್ಲಿದ್ದಾರೆ. ಏನು ಸವದಿ ಏನು ಹೇಳಿರ್ಬೋದು ನೋಡಿ, ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ, ಐ ಆಮ್ ರೆಡಿ, ಆದರೆ ಬಿಜೆಪಿಯಲ್ಲಿ ನನಗೆ ದೊಡ್ಡ ಸ್ಥಾನ ಕೊಡಬೇಕು. ಬಿಜೆಪಿ ಹೇಳಿದೆ, ಕೊಡೋಣ, ನಿಮ್ಗೆ ದೊಡ್ಡ ಸ್ಥಾನ ಕೊಡೋಣ, ನೋ ಪ್ರಾಬ್ಲಮ್. ಏನು ಆದರೆ ದೊಡ್ಡ ಸ್ಥಾನ ಏನು ಅಂತ ಇವ್ರು ಹೇಳೋದು, ಮುಂದೆ ಬಿಜೆಪಿ ಗೆದ್ದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು. ಅರೆ ವಾಹ್, ಇದು ಹೆಂಗಾಯ್ತು ಗೊತ್ತಾ? ಈ ವರ್ತೂರ್ ಪ್ರಕಾಶ್ ಗೆದ್ದಿದ್ರು ಗೊತ್ತಾ 2013ರಲ್ಲಿ 5 ಪಕ್ಷ, 2008ರಲ್ಲಿ 6 ಪಕ್ಷೇತರರು, ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ, ಆಮೇಲೆ ಪಾವಗಡ ವೆಂಕಟರಮಣಪ್ಪ, ಗೂಳಿಹಟ್ಟಿ ಶೇಖರ್, ನಾರಾಯಣ ಸ್ವಾಮಿ, ಇವರೆಲ್ಲ ಆ ಸಂದರ್ಭದಲ್ಲಿ ಬಿಜೆಪಿಗೆ ಬನ್ನಿ ಅಂತ ಎಲ್ಲರನ್ನು ಕರೀತಾ ಇದ್ರಂತೆ. ಇದೇ ವರ್ತೂರ್ ಪ್ರಕಾಶ್ ಬಂದಾಗ ಉಳಿದವರೆಲ್ಲ ನಮಗೆ ಆ ಮಂತ್ರಿಗಿರಿ ಕೊಡಿ, ಈ ಮಂತ್ರಿ ಎಲ್ಲರೂ ಮಂತ್ರಿಗಿರಿ ಕೊಟ್ಟರು. ವರ್ತೂರ್ ಪ್ರಕಾಶನ ಕೇಳಿದ್ರಂತೆ, ನಿನಗೇನಪ್ಪ ಬೇಕು, ನನಗೆ ಮುಖ್ಯಮಂತ್ರಿ ಮಾಡಿ ಅಂದ್ರಂತೆ. ಹಂಗೆ ಆಗಿದೆ, ಇವತ್ತು ನನ್ನನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ದಾರಂತೆ. ಹಾಗಾಗಿ ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ನಡುವೆ ಜಗದೀಶ್ ಶೆಟ್ಟರ್ ಹೋದ ಕಾರಣಕ್ಕಾಗಿ ಸವದಿ ಅವರಿಗೆ ಬಂಪರ್ ಉಳಿಯುತ್ತಾ ಗೊತ್ತಿಲ್ಲ. ಸವದಿ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ಕೋತಾ ಇದೆ. ಲಕ್ಷ್ಮಣ್ ಸವದಿಯವರನ್ನು ಶತಾಯಗತಾಯ ಉಳಿಸ್ಕೊಳ್ಬೇಕು ಅಂತೇಳಿ ಇವತ್ತು ಲಕ್ಷ್ಮಣ್ ಸವದಿ ಜೊತೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಮುಂದಿನ ತಿಂಗಳು ನಿಮಗೆ ಮಂತ್ರಿ ಮಾಡಿ ಬಿಟ್ಟು ಹೋಗಬೇಡಿ. ಮಾಜಿ ಡಿ ಸಿ ಎಂಗೆ ಹಾಲಿ ಡಿ ಸಿ ಎಂ ಭರ್ಜರಿ ಆಫರ್ ಕೊಟ್ಟಿದ್ದಾರಂತೆ, ಬಿಟ್ಟು ಹೋಗಬೇಡಿ, ಮಾಡೇ ಮಾಡ್ತೀವಿ ಮಂತ್ರಿ ಅಂತೇಳಿ. ಕಾಂಗ್ರೆಸ್ನಲ್ಲೇ ಉಳಿದರೆ ಸವದಿಗೆ ಮಂತ್ರಿಗಿರಿ ಫಿಕ್ಸ್ ಆಗಲಿದೆ. ಸೊ ಹಾಗಾಗಿ ಕನ್ಫ್ಯೂಷನಲ್ಲಿದ್ದಾರೆ ಸವದಿ ಸೇರ್ಪಡೆಗೆ ಸವಾಲು ಏನು? ಬಿಜೆಪಿ ಸೇರ್ಬೋದು, ಯಾಕೆ ನನ್ನ ಹೆಣ ಕೂಡ ಹೋಗೋದಿಲ್ಲ ಅಂತ ಸವದಿ ಹೇಳ್ತಾ ಇದ್ದಾರೆ ಅಂತಂದರೆ, ಜಗದೀಶ್ ಶೆಟ್ಟರ್ಗೆ ಆ ಪ್ರಾಬ್ಲಮ್ ಇಲ್ಲ, ಸವದಿಗೆ ಪ್ರಾಬ್ಲಮ್ ಇದೆ. ಏನಂತಂದರೆ, ಸವದಿ ಮರು ಸೇರ್ಪಡೆಗೆ ಮತ್ತೊಬ್ಬ ನಾಯಕ ರಮೇಶ್ ಜಾರಕಿಹೊಳಿ ಒಪ್ಪಲ್ಲ. ಇವರು ಅಥಣಿಯಲ್ಲಿರೋದು, ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ, 18 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ರಮೇಶ್ ಜಾರಕಿಹೊಳಿಯಿಂದಲೇ ನಾನು ಬಿಜೆಪಿ ಬಿಟ್ಟೆ ಅಂತೇಳಿ ಈ ಹಿಂದೆ ಲಕ್ಷ್ಮಣ್ ಸವದಿ ಹೇಳಿದರು. ಹಲವು ವೇದಿಕೆಗಳಲ್ಲಿ ಹೇಳಿಕೊಂಡಿದ್ದಾರೆ ಲಕ್ಷ್ಮಣ್ ಸವದಿ. ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿದವರಿಗೇ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು. ಅನಿಲ್ ಬೆನಕೆ ಸಮೇತ ಅನಿಲ್ ಬೆನಕೆ ಅವರನ್ನು ಕೂಡ ದೂರ ಇಟ್ಟಿದ್ದು ರಮೇಶ್ ಜಾರಕಿಹೊಳಿ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ. ಇವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದಾಗ ಇದೇ ರಮೇಶ್ ಜಾರಕಿಹೊಳಿ ಪೀಡೆ ತೊಲಗಿತು ಅಂತ ಹೇಳಿದ್ರು. ಆಮೇಲೆ ಇವರು ಡಿ ಸಿ ಎಂ ಆಗಿದ್ರಲ್ಲ, ಸೋತರು ಕೂಡ, ಅಥಣಿಯಲ್ಲಿ ಸೋತರು ಕೂಡ ಡಿ ಸಿ ಎಂ ಆಗಿದ್ರಲ್ಲ, ನಮ್ಮ ಬಲಿದಾನದ ಫಲ ಅಂದಿದ್ರು ರಮೇಶ್ ಜಾರಕಿಹೊಳಿ. ನೋಡಿ, ಭವಿಷ್ಯದಲ್ಲಿ ಮಂತ್ರಿ ಮಾಡುವ ಭರವಸೆ ಕೂಡ ಬಿಜೆಪಿ ಕೊಟ್ಟಿತ್ತು. 3 ತಿಂಗಳಲ್ಲೇ ಮಂತ್ರಿ ಮಾಡ್ತೀವಿ ಅಂತ ಇದೀಗ ಕೈ ಪಡೆ ಭರವಸೆ ಕೊಟ್ಟಿತ್ತು, ಬಂದರೆ ಮಾಡ್ತೀವಿ ಅಂತ. ಈಗ ಮಂತ್ರಿ ಆದರೆ ಕಾಂಗ್ರೆಸ್ಸಲ್ಲಿ ಉಳಿಯೋಣ ಅಂತ ಒಂದು. ಆದರೆ ಲಕ್ಷ್ಮಣ್ ಸವದಿ ಒಂದು ರೀತಿಯಲ್ಲಿ ಸ್ವಾಭಿಮಾನಿ ಮನುಷ್ಯ. ಹಿಂಗೆಲ್ಲ ಹೇಳಿದ ನಂತರ ನಾನು ಏನು ಹೋಗೋದು ಅಂತ ಅವರಿಗಿದ್ದಿರ್ಬೋದು. ಸ್ವಾಭಿಮಾನಕ್ಕೆ ಸ್ವಲ್ಪ ಅಂಜ್ತಾರೆ. ಏನು ರೀ, ನನಗೆ ಮರ್ಯಾದೆ ಕೊಡಲಿಲ್ಲ ನೋಡಿ, ಇದು ಡಿ ಕೆ ಶಿ ಸವದಿ ಭೇಟಿ, ನೀವು ಹೋಗಬೇಡಿ ಅಂತೇಳಿ. ಒಂದು ಕಡೆ ಮಂತ್ರಿ ಆಗ್ತೀವಿ ಅಂತ ಆಸೆ ಇದೆ, ಮತ್ತೊಂದು ಕಡೆ ಸವದಿ ಅವರಿಗೆ ಅಯ್ಯಪ್ಪ ಇವರ ಜೊತೆ ಹೆಂಗಪ್ಪ ಕಾಂಗ್ರೆಸ್ ಜೊತೆ ನಮ್ಗೆ ಸೆಟ್ ಆಗಲ್ಲ ಅಂತ ಒಂದು ಆಸೆ ಇದೆ. ಎರಡೂ ಇದೆ, ಅತ್ತ ದರಿ ಇತ್ತ ಪುಲಿ ಅಂತ ಹೇಳ್ತೀವಲ್ಲ, ಆ ಥರ ಅವರ ಪ್ರಾಬ್ಲಮ್ ಆಗಿದೆ. ಓಕೆ, ಇವೆಲ್ಲವೂ ಕೂಡ ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ 10 ಹಲವು ವಿಚಾರಗಳೊಂದಿಗೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.